ಹಾಯ್ ಎಲ್ರಿಗೂ ನಮಸ್ಕಾರ. ಮಿಲ್ಲಿ ಬ್ಲಾಗ್ಸ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮತ್ತೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದನ್ನು ವಿಡಿಯೋ ಮಾಡೋಣ ಅಂತ. ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ನಾನಿವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಬಟ್ ನಾನು ಮಾಡೋ ಉಪ್ಪಿಟ್ಟನ್ನ ಆಲ್ಮೋಸ್ಟ್ ನಾನು ವಿಡಿಯೋ ನೋಡಿರೋರು 10-20% ಆದರೂ ಅದನ್ನು ಟ್ರೈ ಮಾಡಿರಲ್ಲ ಮತ್ತು ಅದನ್ನು ಮಾಡಿರಲ್ಲ. ಏನಂದರೆ ನಾನಿವತ್ತು ಮಾಡ್ತಿರೋದು ರಾಗಿ ಉಪ್ಪಿಟ್ಟು. ನೀವು ಅನ್ಕೊಬೋದು ರಾಗಿ ಹಿಟ್ಟಲ್ಲಿ ಹೇಗಪ್ಪ ಉಪ್ಪಿಟ್ಟು ಮಾಡ್ಬೋದು ಅಂತ. ನಾನಿವತ್ತು ವಿಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಒಂದು ದೊಡ್ಡ ಈರುಳ್ಳಿ, 1 ಕಪ್ ರಾಗಿ ಹಿಟ್ಟು, 1/2 ಕಪ್ಪು ಕಾಯಿ ತುರಿ, 1 ನಿಂಬೆಹಣ್ಣು, 1 ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು. ಎಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಸೊ ಇವಾಗ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಈ 1 ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀವಲ್ಲ ಇದನ್ನು ತೊಗೊಂಡು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಇವಾಗ ಹಿಟ್ಟು ಫ್ರೈ ಮಾಡಾಯಿತು. ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೇನೆ ನಾವು ಉಪ್ಪು ಹಾಕೋಬೇಕು. ನೋಡಿಕೊಂಡು ಇಷ್ಟು ರಾಗಿ ಹಿಟ್ಟಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಹಾಕೋಬೇಕು. ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪು ಹಾಕೊಂಡಾದ್ಮೇಲೆ ಇದು ಸ್ವಲ್ಪ ಬಿಸಿ ಇರಬೇಕಿದ್ರೇ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಜಾಸ್ತಿ ನೀರು ಹಾಕೋಬಾರ್ದು. ಸ್ವಲ್ಪನ ಆ್ಯಡ್ ಮಾಡಿಕೊಂಡು ಈ ರಾಗಿ ಹಿಟ್ಟು ಹುಡಿ ಥರ ಬರೋ ಥರ ಮಾಡ್ಕೋಬೇಕಷ್ಟೆ. ಇವಾಗ ಬಿಸಿ ಇದೆ ಅಂತ ಸ್ಪೂನಲ್ಲಿ ಮಾಡ್ತಿದ್ದೀನಿ. ಅದಾದಮೇಲೆ ಕೈಯಲ್ಲೇ ಹುಡಿ ಮಾಡ್ತೀನಿ. ಇವಾಗ ನೋಡಿ ನಾನು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಈ ಥರ ಬರಬೇಕಿದು. ಈ ಥರ ಹುಡಿಯಾಗಿ ಬರಬೇಕು. ಇವಾಗ ನೆಕ್ಸ್ಟ್ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ. ನಮ್ಗೆ ರೆಡಿಯಾಗಿದೆ ಇದು. ಇದನ್ನು ಸ್ಟೀಮ್ ಮಾಡ್ಕೊಬೇಕು. ಸೊ ನಮ್ಮನೇಲಿ ಸ್ಟೀಮರ್ ಇಲ್ಲದೆ ಇರೋ ಕಾರಣ ನಾನು ಈ ಕುಕ್ಕರ್ಗೆ ಇದು ಜಾಲರಿ ಇದೆಯಲ್ವಾ ಇದು ಹಿಟ್ಟು, ಅದಾದಮೇಲೆ ಒಂದು ವೈಟ್ ಕಾಟನ್ ಬಟ್ಟೆ ತಗೊಂಡು ಇದರಲ್ಲಿ ಹಾಕಿ, ಅದಾದಮೇಲೆ ಈ ರಾಗಿ ಹುಡಿ ಮಾಡಿದ್ದೀವಲ್ಲ ಈ ರಾಗಿ ಹುಡಿ ಇದನ್ನು ಇದಕ್ಕೆ ಹಾಕಬೇಕು. ನಿಮ್ಮ ಮನೇಲಿ ಸ್ಟೀಮರ್ ಇದ್ದರೆ ನೀವು ಡೈರೆಕ್ಟು ಸ್ಟೀಮರಲ್ಲೇ ಹಾಕ್ಕೊಂಡು ಒಂದು 10 ನಿಮಿಷ ಸ್ಟೀಮ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಮನೇಲಿ ಸ್ಟೀಮರ್ ಇಲ್ಲದೆ ಇರೋದ್ರಿಂದ ನಾನು ಕುಕ್ಕರಲ್ಲಿ ನೀರಿಟ್ಟು ಅದಾದಮೇಲೆ ಜಾಲರಿ ಹಾಕಿ ಅದ್ರ ಮೇಲೆ ವೈಟ್ ಕಾಟನ್ ಬಟ್ಟೆ ಹಾಕಿ ಅದಕ್ಕೆ ಈ ರಾಗಿ ಹುಡಿ ಹಾಕಿ ಇದನ್ನು ಸ್ಟೀಮ್ ಮಾಡ್ಕೋತಾ ಇದ್ದೀನಿ. ಇದೊಂದು 10 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಲೋ ಫ್ಲೇಮಲ್ಲೇ ಬಿಸಿ ಹಬೆಯಲ್ಲಿ ಒಂದು 10 ಮಿನಿಟ್ಸ್ ಸ್ಟೀಮ್ ಆಗಬೇಕಿದು. 10 ಮಿನಿಟ್ಸ್ ಆದಮೇಲೆ ಅದನ್ನು ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ. ಇವಾಗ ಅದು 10 ಮಿನಿಟ್ಸ್ ಸ್ಟೀಮ್ ಆಗಲಿ. ಇದಾಗೆ ಓಪನ್ ಆಗಿ ಬಿಡಲ್ಲ, ಮೇಲೆ ಹಿಂಗೆ ಕವರ್ ಮಾಡ್ತೀನಿ. ಸೊ ಇವಾಗ ಇದು 10 ಮಿನಿಟ್ಸ್ ಸ್ಟೀಮ್ ಆಗಬೇಕು. ಆವಾಗಲೇ ಸ್ಟೀಮ್ ಮಾಡಿಟ್ಕೊಂಡಿರೋ ರಾಗಿ ಹುಡಿ ಇವಾಗ ಈ ಥರ ಆಗಿದೆ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ತೋರಿಸ್ತೀನಿ ನೋಡಿ. ಇವಾಗ ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಸಿರು ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ,
ಸ್ವಲ್ಪ ಉಪ್ಪು, ತುರಿದಿಟ್ಕೊಂಡಿರೋಂಥ ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ಟೀಮ್ ಮಾಡ್ಕೊಂಡಿರೋ ರಾಗಿ ಹಿಟ್ಟು, ಇವಾಗೆಲ್ಲನೂ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಆಗ ನೋಡಿ ಇದು ಉಪ್ಪಿಟ್ಟು ಎಷ್ಟು ಹುಳಿ ಹುಳಿಯಾಗಿ ಇದೆ. ಸೇಮ್ ರವೆನಲ್ಲಿ ನಾವು ಹೇಗೆ ಮಾಡ್ತೀವಿ ಹಾಗೆ ಹುಳಿ ಹುಳಿಯಾಗಿ ಬಂದಿದೆ ಉಪ್ಪಿಟ್ಟು. ಇವಾಗಲೇ ಉಪ್ಪು ಏನಾದರೂ ಕಡಿಮೆ ಇದ್ದರೆ ನೋಡಿ ಸ್ವಲ್ಪ ಹಾಕೋಬೇಕು. ಮತ್ತು ಕೊನೆಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು. ಇದು ನೀವು ಇಷ್ಟ ಇದ್ರೆ ಹಾಕ್ಬೋದು, ಒಬ್ಬೊಬ್ರಿಗೆ ಗರಂ ಮಸಾಲ ಇಷ್ಟ ಆಗಲ್ಲ, ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ರಾಗಿ ಉಪ್ಪಿಟ್ಟಲ್ವಾ, ಸ್ವಲ್ಪ ಟೇಸ್ಟ್ಗೆ ಅಂತ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಹಾಗೇ ಚೆನ್ನಾಗಿರುತ್ತೆ. ಏನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕೋಬೇಕು. ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. 1 ನಿಂಬೆಹಣ್ಣು ಫುಲ್ ಹಾಕ್ಬೇಕು ಇದಕ್ಕೆ. ಆಫ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ನಿಂಬೆಹಣ್ಣು ಹಾಕಿ. ಕೊನೆಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು ಸ್ವಲ್ಪ. ಈಗ ನಿಂಬೆ ರಸ ಹಾಕಿದ್ದೀವಲ್ವ, ಇವಾಗ ಇದು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ, ಟೇಸ್ಟ್ ನೋಡೋಣ. ಇವಾಗ ರಾಗಿ ಉಪ್ಪಿಟ್ಟು ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋ ಸಮಯ. ಇವಾಗ ರಾಗಿ ಉಪ್ಪಿಟ್ಟನ್ನ ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ಹುಳಿ ಹುಳಿಯಾಗಿ. ಇದು ಉಪ್ಪಿಟ್ಟು ಥರನೇ ಫೀಲ್ ಆಗ್ತಿಲ್ಲ, ಅಥವಾ ರಾಗಿ ಟೇಸ್ಟು ಬರ್ತಿಲ್ಲ. ನನಗಿದ್ದು ಎಗ್ ಬುರ್ಜಿ ಅಥವಾ ಬ್ಲಡ್ಡಲ್ಲಿ ಬುರ್ಜಿ ಮಾಡ್ತಾರಲ್ಲ ಆ ಟೇಸ್ಟ್ ಬರ್ತಾ ಇದೆ. ರವೆ ಉಪ್ಪಿಟ್ಟು ತಿನ್ನೋದು ಸ್ವಲ್ಪ ಕಡಿಮೆ. ನಾನು ಆಲ್ಮೋಸ್ಟ್ ಯಾರಿಗೂ ಅದು ಇಷ್ಟ ಆಗಲ್ಲ. ಸೊ ರಾಗಿಲಿ ಯಾವಾಗಲೂ ಮುದ್ದೆ, ರೊಟ್ಟಿ, ದೋಸೆ ಇದೇ ಥರ ರೆಗ್ಯುಲರ್ ಐಟಮ್ಸ್ ಮಾಡೋದ್ರ ಬದಲು ಯಾವಾಗಾದರೂ ಒಂದ್ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೂ ಇದೇ ಥರ ರೆಸಿಪೀಸ್ ಬೇಕಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.